ಮೈಸೂರು ರಾಜ್ಯದ ದೊರೆಯೇ ಈ ಹಾಡನ್ನ ಹಾಡೋದಕ್ಕೆ ಬರ್ತಾ ಇದ್ದಾರೆ ಅನಘಾ ಆನ್ ಸ್ಟೇಜ್ ಪ್ಲೀಸ್. ಮೈಸೂರು ರಾಜ್ಯದ ದೊರೆ ರಣಧೀರ ನಾಯಕ ನಿನ್ನಂತೋರ್ಯಾರೂ ಇಲ್ವಲ್ಲೋ ಲೋಕದ ಮ್ಯಾಲೆ, ನಿನ್ನಂತೋರ್ಯಾರೂ ಇಲ್ವಲ್ಲೋ ಲೋಕದ ಮ್ಯಾಲೆ. ಮೈಸೂರು ರಾಜ್ಯದ ದೊರೆ ರಣಧೀರ ನಾಯಕನೇ, ಮೈಸೂರು ರಾಜ್ಯದ ದೊರೆ ರಣಧೀರ ನಾಯಕನೇ, ನಿನ್ನಂತೋರ್ಯಾರೂ ಇಲ್ವಲ್ಲೋ ಲೋಕದ ಮ್ಯಾಲೆ, ನಿನ್ನಂತೋರ್ಯಾರೂ ಇಲ್ವಲ್ಲೋ ಲೋಕದ ಮ್ಯಾಲೆ. ರಾಜ್ಯದ ದೊರೆ ರಣಧೀರ ನಾಯಕನೇ, ಮೈಸೂರು ರಾಜ್ಯದ ದೊರೆ ರಣಧೀರ ನಾಯಕನೇ, ನಿನ್ನಂತೋರ್ಯಾರೂ ಇಲ್ವಲ್ಲೋ ಲೋಕದ ಮ್ಯಾಲೆ, ನಿನ್ನಂತೋರ್ಯಾರೂ ಇಲ್ವಲ್ಲೋ ಲೋಕದ ಮ್ಯಾಲೆ. ತಿರುಚಿನ ಪಳ್ಳಿಯೊಳಗೆ ಕೊಬ್ಬಿದ ಮಲ್ಲ ಜಡ್ಡಿ, ತಿರುಚಿನ ಪಳ್ಳಿಯೊಳಗೆ ಕೊಬ್ಬಿದ ಮಲ್ಲ ಜಡ್ಡಿ, ದೊಡ್ಡ ಚಡ್ಡಿಯನ್ನು ತುಟ್ಟಿ ಬಾಗಿಲ ಮೇಲೆ ತೂಗಿ ಬಿಂದನಂತ ಕೇಳಿ ಕಿಡಿಕಿಡಿ ರಾಜ್ಯದ ದೊರೆ ಅಬ್ಬಬ್ಬ. ಮೈಸೂರು ರಾಜ್ಯದ ದೊರೆಯೇ ರಣಧೀರ ನಾಯಕನೇ, ಮೈಸೂರು ರಾಜ್ಯದ ದೊರೆಯೇ ರಣಧೀರ ನಾಯಕನೇ, ನಿನ್ನಂತೋರ್ಯಾರೂ ಇಲ್ವಲ್ಲೋ ಲೋಕದ ಮ್ಯಾಲೆ, ನಿನ್ನಂತೋರ್ಯಾರೂ ಇಲ್ವಲ್ಲೋ ಲೋಕದ ಮ್ಯಾಲೆ. ದಂಡು ಮುಂದೆ 300 ದಂಡು, ಹಿಂದೆ 300 ದಂಡು, ಮುಂದೆ 300 ದಂಡು, ನಿನ್ನಂತೋರ್ಯಾರೂ ಇಲ್ವಲ್ಲೋ ಲೋಕದ ಮ್ಯಾಲೆ. ಮೈಸೂರು ರಾಜ್ಯದ ದೊರೆ ರಣಧೀರ ನಾಯಕನೇ, ಮೈಸೂರು ರಾಜ್ಯದ ದೊರೆ ರಣಧೀರ ನಾಯಕನೇ, ನಿನ್ನಂತೋರ್ಯಾರೂ ಇಲ್ವಲ್ಲೋ ಲೋಕದ ಮ್ಯಾಲೆ, ನಿನ್ನಂತೋರ್ಯಾರೂ ಇಲ್ವಲ್ಲೋ ಲೋಕದ ಮ್ಯಾಲೆ. ಅನಘಾ, ಹಾಯ್ ಅನಘಾ. ಹಾಯ್ ಹಾಯ್. ಏನಾಯ್ತು? ಏನೇನೋ ಆಗೋಯ್ತು. ಅದೇ ಏನೇನಾಯ್ತು? ಅನ್ಕೊಂಡಿದ್ದೇನೂ ಆಗಲಿಲ್ಲ ಅಷ್ಟೇ. ಓಕೆ, ಸ್ಟ್ರೇಟ್ ಟು ವೇಮ್ಗಲ್ ಸರ್. ಅನಘಾ ಅವರೇ, ಇದು ಒಂದು ಸುಪ್ರಸಿದ್ಧ ರಂಗಗೀತೆ. ಈ ಡಾಕ್ಟರ್ ಬಿ ಜಯಶ್ರೀ ಮೇಡಮ್ ಅವರು, ರಂಗಾಭರಣ ಅವರು, ರಾಜಾರಾಮ್ ಸರ್ ಬಹಳಷ್ಟು ವೇದಿಕೆಗಳಲ್ಲಿ ಇದನ್ನು ತುಂಬ ಜೋಶಿರಂತ ಹಾಡಿದ್ದು ಗೊತ್ತಾಯ್ತಾ. ಸ್ಟಾರ್ಟಿಂಗೇ ಆಗಿ ಬರುತ್ತದೆ, ಆದರೆ ಪಾಪ ನೀವು ಶ್ರುತಿ ಏನೋ ಪ್ರಾಬ್ಲಮ್ ಆಯ್ತೇನೋ ಗೊತ್ತಿದ್ದು ನೀವು ತೊಗೊಂಡಿದ್ದು ರೇಂಜೇ ತುಂಬ ಕಡಿಮೆ ಆಯ್ತು. ಅದು ಯಾವುದಾದ್ರೂ ರಂಗಗೀತೆಯಲ್ಲಿ ತುಂಬ ಜೋಶಿರೋ ಹಾಡಿದೆ ಅಂದರೆ ಇದೆ. ಹಾಗಾಗಿ ಇರಲಿ, ಪರವಾಗಿಲ್ಲ, ಮುಂದಿನ ಹಾಡುಗಳಲ್ಲಿ ಪ್ರಯತ್ನ ಮಾಡ್ಕೊಳ್ಳಿ ಚೆನ್ನಾಗಿ ಆಡಲಿಕ್ಕೆ. ಓಕೆ, ಅರ್ಚನಾ ಮ್ಯಾಮ್. ಅನಘಾ, ಯಾಕಮ್ಮ ಹಾಡನ್ನು ತಗೊಳ್ಳುವಾಗ ಯಾವಾಗಲೂ ಗಡಿಬಿಡಿ ಮಾಡ್ಕೋಬಾರ್ದು ಅಂತ ಅದಕ್ಕೆ ನಾನು ಹೇಳೋದು. 10 ಸಲ ಆಲೋಚನೆ ಮಾಡಿ ಮುಖ ಸಪ್ಪೆ ಮಾಡ್ಕೋಬೇಡ. ಹೀಗೆ 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 ಇದ್ದರೆ ತಾನೇ ಅದು ಜೀವನ, ಹೀಗೆ ಆದರೆ ಮರಣ ಅಲ್ವಾ? ಸೊ ಏಳು ಬೀಳುಗಳು ಇರ್ತವೆ, ಇರಬೇಕು ಜೀವನದಲ್ಲಿ, ಆಯಿತಾ? ಸ್ಮೈಲ್ ಹೋಗಬಾರ್ದು ಯಾವತ್ತು. ನೀನೇನು ಮಾಡಿದೆ ಗೊತ್ತಾ? ಪಂಚಮದಿಂದ ಹಾಡು ತೊಗೋಬೇಕಾಗಿತ್ತು ಅಂತ ಕೊಟ್ಟರೆ ಲಾಸ್ಟಲ್ಲಿ ಬಂದು ಅದಕ್ಕೆ ಕರೆಕ್ಟಾಗಿ. ಟ್ರೈನ್ ಹೋದ್ಮೇಲೆ ನೀನು ಹತ್ಕೊಂಡು ಅಷ್ಟೇ ಹತ್ತೋ ಪ್ರಯತ್ನ ಮಾಡಿದೆ. ಅದು ನೀನು ಷಡ್ಜದಿಂದ ತೊಗೊಂಬಿಟ್ಟು ಅಲ್ವಾ? ಸೊ ನಾನು ಅದಕ್ಕೆ ನೀನು ಶಾಸ್ತ್ರೀಯ ಕಲಿತಿದ್ದೀನಿ ಅಂದ್ಯಾ? ಯಾಕಮ್ಮ
ಶಾಸ್ತ್ರೀಯ ಕಲಿತವರಿಗೆ ಸ್ವರಜ್ಞಾನ ಇರಬೇಕಲ್ಲ. ಮೈಸೂರು ರಾಜ್ಯದ ದೊರೆಯೇ ರಣಧೀರ ನಾಯಕನೇ, ಮೈಸೂರು ರಾಜ್ಯದ ದೊರೆಯೇ ರಣಧೀರ ನಾಯಕನೇ, ನಿನ್ನಂತೋರ್ ಯಾರೂ ಇಲ್ವಲ್ಲೋ ಲೋಕದ ಮ್ಯಾಲೆ, ನಿನ್ನಂತೋರ್ ಯಾರೂ ಇಲ್ವಲ್ಲೋ. ಇರಲಿ, ಇದನ್ನು ತಲೆಯಲ್ಲಿ ಕೂರಿಸ್ಕೊಂಡು ನಿನ್ನ ಮುಂಬರುವ ಪರ್ಫಾರ್ಮೆನ್ಸಸ್ನ ಹಾಳು ಮಾಡ್ಕೊಳಕ್ಕೆ ಹೋಗಬೇಡ. ಆಗಿದ್ದಾಯಿತು, ಏನು ಮಾಡೋದಕ್ಕಾಗಲ್ಲ. ಆಗಿದ್ದೆಲ್ಲ ಒಳ್ಳೆಯದಕ್ಕೆ ಅನ್ಕೋ. ಇನ್ನೂ ಸೀರಿಯಸ್ನೆಸ್ ಆಗಿ ಶ್ರುತಿ ಯಾವ ಹಾಡು ಯಾವ ರಾಗದಲ್ಲಿದೆ, ಯಾವ ಶ್ರುತಿ ಯಾವ ಸ್ವರದಿಂದ ಶುರುವಾಗತ್ತೆ, ಅದನ್ನು ಗಮನದಲ್ಲಿಟ್ಕೊಂಡು ಬರುವ ಹಾಡುಗಳನ್ನೆಲ್ಲ ಹಾಡೋದಕ್ಕೆ ಶುರು ಮಾಡಾಯ್ತಾ. ಒಳ್ಳೆಯದಾಗಲಿ ಅಮ್ಮ. ಥ್ಯಾಂಕ್ ಯು. ಓಕೆ, ಮುನಿರಾಜು ಸರ್. ಅನಗ, ಒಂದು ಊರಿಗೊಂದು ಒಂದೇ ಬಸ್ ಇರುತ್ತೆ, ಕೊನೆ ಬಸ್ಸು. ಆ ಕೊನೆ ಬಸ್ಗೆ ಹತ್ಕೋಬೇಕು. ಹತ್ಕೊಳ್ಳೋಕೆ ಮುಂಚೆ ಬೇರೆ ಊರಿನ ಬಸ್ ಹತ್ಕೊಂಡ್ಬಿಟ್ಟಿರ್ತೀಯ. ಹತ್ಕೊಂಡಾದ್ಮೇಲೆ ಅಯ್ಯೋ ಇದು ಯಾವುದೋ ಬೇರೆ ಬಸ್ಗೆ ಹತ್ಕೊಂಡಿದ್ದೀನಲ್ಲ, ನಿನ್ನ ಬಸ್ ಓಡ್ತಾ ಇರ್ತದಲ್ಲಿ. ಹೆಂಗಿತ್ತು ನಿನ್ನ ಪರಿಸ್ಥಿತಿ ಅಂದರೆ, ಆಮೇಲೆ ಹಿಡಿದು ಓಡಿ ಕೊನೆ ಬಸ್ನ ಹತ್ಕೊಂಡಪ್ಪ ಕೊನೆಗೆ ರೀಚ್ ಆದೆ, ಅಲ್ಲಿಗೆ ಬಂದೆ. ಅದರಿಂದ ಯಾವಾಗೂ ನಮ್ಮ ಬಸ್ ಯಾವುದು ಹತ್ತಬೇಕು, ಕರೆಕ್ಟಾಗಿ ಹತ್ತಬೇಕು ಅಂತ ಹತ್ತಿದ್ರೆ ಮಾತ್ರ ನಮ್ಮ ಮನೆಗೆ ಹೋಗಿ ಸೇರ್ತೀವಿ. ಇಲ್ಲ ಅಂದರೆ ಎಲ್ಲೆಲ್ಲೋ ಮನೆ ಅಲ್ಲಿ ಹುಡುಕಾಡಿ ಪರದಾಡಿ ಎಲ್ಲೋ ತಪ್ಪಿಸ್ಬಿಡ್ತದೆ ದಾರಿ ಅಲ್ವಾ. ಇನ್ನೊಂದು ಏನಾಗುತ್ತೆ ಗೊತ್ತಮ್ಮ, ಇದು ಕಾಂಪಿಟೇಷನ್ ಆಗಿರೋದ್ರಿಂದ ನಿನಗೆ ಇನ್ನೊಂದು ಚಾನ್ಸ್ ಕೊಡ್ಲಿಕ್ಕಾಗಲ್ಲ, ರೀಟೇಕ್ ಮಾಡೋಕ್ಕಾಗಲ್ಲ. ಅವಾಗ ನಾವು ಎಲ್ರಿಗೂ ಯಾರ್ಯಾರು ತಪ್ಪು ಮಾಡ್ತಾರೋ ಎಲ್ರಿಗೂ ಚಾನ್ಸ್ ಕೊಡಬೇಕಾಗತ್ತೆ. ಲೈವ್ ಪರ್ಫಾರ್ಮೆನ್ಸ್ ಆಗಿದ್ದರೆ ಇನ್ನೊಂದು ರೀಟೇಕ್ ಮಾಡಬಹುದಿತ್ತು, ಇದರಲ್ಲಿ ಒಂದೇ ಚಾನ್ಸ್. ಆಯಿತಾ, ಇದೆಲ್ಲರೂ ಗಮನದಲ್ಲಿಟ್ಕೊಳ್ಳಿ. ಅದು ಬೇಜಾರು ಮಾಡ್ಕೊಳ್ಬಾರ್ದು, ಆದರೆ ಮುಂದಿನ ಇದರಲ್ಲಿ ಚೆನ್ನಾಗಿ ಅಭ್ಯಾಸ ಮಾಡಿಕೊಂಡೇ ಹಾಡಬೇಕು. ಓಕೆ ಓಕೆ. ಸೊ ಎಲ್ರಿಗೂ ಹೇಳೋದೇನೆಂದರೆ, ಕಾಂಪಿಟೇಷನ್ ಅಂದಮೇಲೆ ಅದರ ಕಾವು ಹೆಚ್ಚಾಗ್ತಾನೆ ಹೋಗುತ್ತೆ ಹೊರತು ಅದು ಕಡಿಮೆ ಆಗೋದಿಲ್ಲ. ಸೊ ನೀವು ಎಲ್ಲರೂ ಸೀರಿಯಸ್ ಆಗಿ ತೊಗೊಂಡು ಕಾಂಪಿಟೇಷನ್ನ ಇನ್ನು ಸ್ವಲ್ಪನೇ ದಿನ ಅಷ್ಟೇ. ಇಲ್ಲಿ ಇವಾಗ 24 ಜನ ಇದ್ದಾರೆ, ಕೊನೆಗೆ 2, ಕೊನೆಗೆ 1. ಸೊ ಆ ಒಬ್ಬರು ಯಾರಾಗ್ತೀರಾ ಅದನ್ನು ನೀವು ಡಿಸೈಡ್ ಮಾಡ್ಕೊಳ್ಳಿ. ಓಕೆ, ಸೊ ಇಟ್ ಈಸ್ ವೆರಿ 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 ಸೀರಿಯಸ್. ಓಕೆ, ಆಲ್ ರೈಟ್ ಅನಘಾ, ಬೆಟರ್ ಲಕ್ ನೆಕ್ಸ್ಟ್ ಟೈಮ್. ಥ್ಯಾಂಕ್ ಯು.